ಅಂಥ ಅಪೂರ್ವವಾಗಿರ್ತಕ್ಕಂಥ ಅನುಗ್ರಹ ರಾಯರದು. ಇದರ ಜೊತೆಗೆ ಹುಟ್ಟು ದರಿದ್ರನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತ್ವಾಶ್ರಯೇ. ರಾಯರ ಅನುಗ್ರಹ ಅವನು ಪಡೆದ ಅಂದ್ರೆ ಅವನು ರಾಜಾದಿರಾಜನಾಗಿ ಬಿಡ್ತಾನೆ. ರಿಕ್ತ, ಕೈಯಲ್ಲಿ ಏನೂ ಇಲ್ಲ, ಬಿಡಿಗಾಸಿಲ್ಲದವನು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೆ ಪಾತ್ರನಾದ ಅಂದ್ರೆ ಅವನು ರಾಜಾದಿರಾಜನಾಗಿ ಬಿಡ್ತಾನೆ. ಇವೆರಡೂ ಉದಾಹರಣೆ ಏನಿದೆ ಅದಕ್ಕೆ ನಿಜವಾದ ರೀತಿಯಲ್ಲಿ ಆಪ್ಯಾಯಮಾನವಾಗಿ ನಿಲ್ಲುವವ ದಡ್ಡ ವೆಂಕಣ್ಣ ಇದ್ದಾನೆ. ಅವನ ಯದ್ಯಪಿ ಮೂಕನಂತೆಯೂ ಇದ್ದ, ಬಡವನಾಗಿಯೂ ಇದ್ದ. ರಾಯರ ಅನುಗ್ರಹ ಅವನ ಮೇಲಾಯಿತು, ಅವನು ದಿವಾನ್ ವೆಂಕಣ್ಣನಾಗಿ ಬಿಟ್ಟ. ಜೊತೆಗೆ ಸರ್ವಶಾಸ್ತ್ರ ಪ್ರಾವೀಣ್ಯವನ್ನು ಪಡೆದು ಬಿಟ್ಟ. ಎರಡನ್ನೂ ರಾಯರು ಅವನಿಗೆ ಅನುಗ್ರಹ ಮಾಡಿಬಿಟ್ರು. ರಾಘವೇಂದ್ರಾಯ ನಮಃ ಅನ್ನುವ ಒಂದು ರಾಯರ ಮಂತ್ರವನ್ನ ಪುನರಾವರ್ತನೆ ಮಾಡಿದ್ದರ ಒಂದು ಪ್ರಭಾವದಿಂದ ಅವನು ಮೂಕನಂತೆ ಇದ್ದ, ಅವನು ಪರಮವಾಗ್ಮಿಯಾಗಿ ಬಿಟ್ಟ. ಅವನು ರಿಕ್ತನಾಗಿದ್ದ, ಅವನು ದಿವಾನ್ ವೆಂಕಟ